ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಡಿಎಸ್ಸಿಆರ್ಟಿ ಅವರ ಸಹಭಾಗಿತ್ವದಲ್ಲಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾದ ಸಂವೇದ ಈ ಕಲಿಕಾ ಕಾರ್ಯಕ್ರಮದಲ್ಲಿ ಗಣಿತ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಒಟ್ಟು 35 ಗಣಿತ ವಿಡಿಯೋ ಪಾಠಗಳನ್ನು ನಡೆಸುವ ಅವಕಾಶ ನನಗೆ ದೊರೆಯಿತು. ಇದು ನನ್ನ ವೃತ್ತಿ ಜೀವನದ ಹೆಮ್ಮೆಯ ಸಾಧನೆಗಳಲ್ಲಿ ಒಂದಾಗಿದೆ. 70 ಕಜ್ಜಾಯ ಬೇಕು ಅಂದಾಗ ಬಳಕೆ ಮಾಡುವ ವಸ್ತುವಿನ ಪ್ರಮಾಣವನ್ನ ನಿರ್ಧರಿಸಬಹುದು ಅಲ್ವೇ? ಜನರಲ್ ಫಾರ್ಮ್ನಲ್ಲಿ ನಾವು ಎಕ್ಸ್ ಇದ್ದ ಸ್ಥಳದಲ್ಲಿ 10ರಿಂದ ಗುಣಿಸಿದಾಗ ನಮ್ಗೇನಾಗತ್ತೆ? 70 ಸಿಗತ್ತೆ. ಅತಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ಮಸ 5. ನೋಡಿ, 5 ಆದುದರಿಂದ ನಾನು ಈ ಬ್ಲಾಕ್ಸ್ಗಳನ್ನ, ಮರದ ತುಂಡನ್ನ 5 ಬಟ್ಟಲುಗಳಿಗೆ ಸಮನಾಗಿ ಹಂಚಿಕೆಯನ್ನ ಮಾಡ್ತೇನೆ. ನೋಡಿ, ಈಗ ನಾನು 5 ಬಟ್ಟಲನ್ನ ತಗೊಳ್ತಾ ಇದ್ದೇನೆ. 5 ಬಟ್ಟಲುಗಳಿಗೆ ಸಮನಾಗಿ ಹಂಚಿಕೆಯನ್ನ ಮಾಡಬೇಕು ಅಂದಾಗ ಮೊದಲಿಗೆ ನಾನು ಹಸಿರು ಬಣ್ಣದ ಬ್ಲಾಕ್ಸ್ಗಳನ್ನ ಪ್ರತಿಯೊಂದು 10 ಅಂದ್ರೆ ಉತ್ತರ 3.25 ಆಗಿದೆ. ಅಂದ್ರೆ ದಶಮಾಂಶ ಬಿಂದು ಅನ್ನೋದು 10 ಇರೋದ್ರಿಂದ ಒಂದು ಸ್ಥಾನ ಬಲದಿಂದ ಎಡಭಾಗದ ಕಡೆಗೆ ಸ್ಥಳಾಂತರಗೊಂಡಿದೆ. ಅಂದ್ರೆ ಉತ್ತರ ಏನಾಯ್ತು? 3.25 ಆಯ್ತು. ಇದೇ ರೀತಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಬಿಡಿಸೋಣ, ಆಗ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ. ಖರೀದಿಸಿದ ಬೆಲೆಯನ್ನು ನಾವು ಕೊಂಡ ಬೆಲೆ ಅನ್ನುತ್ತೇವೆ. ಅದನ್ನ ಇಂಗ್ಲಿಷ್ನಲ್ಲಿ ಕಾಸ್ಟ್ ಪ್ರೈಸ್ ಅಂದ್ರೆ ಸಿಪಿ ಅನ್ನುವ ಅಕ್ಷರದಿಂದ ಸಂಕ್ಷಿಪ್ತವಾಗಿ ಸೂಚಿಸ್ತೇವೆ. ಇಲ್ಲಿ ಕೊಂಡ ಬೆಲೆ ಎಷ್ಟು ಮಕ್ಕಳೇ? ಕೊಂಡ ಬೆಲೆ 500 ರೂಪಾಯಿ. ರಾಮುವಿನ ತಂದೆ ಅದನ್ನ ಬೇರೆಯವರಿಗೆ ಮಾರ್ತಾರೆ. ಎಷ್ಟು ರೂಪಾಯಿಗೆ ಮಾರ್ತಾರೆ? 580ಕ್ಕೆ ಮಾರ್ತಾರೆ. ಒಂದು ವಸ್ತುವನ್ನು ನಾವು ಮಾರುವ ಬೆಲೆಗೆ ಏನಂತ ಕರಿತೇವೆ? ಮಾರಾಟ ಬೆಲೆ ಅಂತ ಕರಿತೇವೆ.